ಹೆಲೋ ಎವ್ರಿವನ್, ವೆಲ್ಕಮ್ ಟು ಅನದರ್ ಎಪಿಸೋಡ್ ಆಫ್ ಕಾರೂಸ್ ಬ್ಲಾಗ್. ನಮ್ಮ ಸ್ಕೂಲಿನ ಫುಡ್ ಫೆಸ್ಟ್ ಹಾಗೂ ಸ್ಪೋರ್ಟ್ಸ್ನ ಪಾರ್ಟ್ 2 ವಿಡಿಯೋ ಇದಾಗಿರುತ್ತೆ. ನಮ್ಮ ಐಶ್ವರ್ಯ ಮಮ್ಮ ಎಷ್ಟು ಒಳ್ಳೆ ಮನಸ್ಸು ಅಂದ್ರೆ ನಮ್ಮ ಮಕ್ಕಳಿಗೋಸ್ಕರ ಟೊಮೆಟೊ ಅವರೇ ಕಟ್ ಮಾಡ್ಕೊಡ್ತಾರೆ. ಅವ್ರಿಗೆ ಕಟ್ ಮಾಡಕ್ಕೆ ಬಂದಿಲ್ಲ, ಇಷ್ಟು ಅಪ್ಪ ಕಟ್ ಮಾಡಿದ್ದಾರೆ. ಸೊ ಅದಕ್ಕೆ ನಾನು ಮಕ್ಕಳಿಗೆ ಯಾಕೆ ಅಂದರೆ ನೆಕ್ಸ್ಟ್ ಒಂದು ಚುರುಮುರಿ ಪ್ಯಾಕ್ ಅವ್ರಿಗೆ ಫ್ರೀಯಾಗಿ ಕೊಡ್ತಿದ್ದೆ. ನಮ್ಮ ಸ್ಕೂಲಲ್ಲಿ ನಡೆಸಿದಂತಹ ಫುಡ್ ಕಾರ್ನಿವಲ್ಗೆ ವೆರೈಟೀಸ್ ಆಫ್ ಐಟಮ್ಸ್ನ ತಂದು ಸೇಲ್ ಮಾಡ್ತಿದ್ರು. ಹಾಗೆ ಇಲ್ಲೊಬ್ರನ್ನ ಅವ್ರ ಅನಿಸಿಕೆ ಏನು ಅಂತ ಕೇಳೋಣ ಬನ್ನಿ. ಈ ಫುಡ್ ಮಾರ್ಕೆಟ್ ಬಗ್ಗೆ ಏನು ಅನಿಸಿಕೆ ಅದೊಂದು ಸ್ವಲ್ಪ ಶೇರ್ ಮಾಡ್ಕೊಳ್ಳಿ. ಹಾಂ ಏನೇನು ಮಾಡಿದ್ದೀರಾ? ಫ್ರೂಟ್ ಸಲಾಡ್. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದವರು ಕೂಡ ಮಕ್ಕಳ ಹತ್ರ ತಾವಾಗೆ ಹೋಗಿ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿದ್ರು. ಹಾಗೆ ಮಕ್ಕಳಿಗೆ ಇನ್ನೊಂದು ಸ್ವಲ್ಪ ಹುಮ್ಮಸ್ಸನ್ನ ತುಂಬಿದ್ರು. ಇದನ್ನೆಲ್ಲ ಮುಗಿಸಿ ನಾವು ಹೊರಟಿದ್ದು ಪೇರೆಂಟ್ಸ್ಗೆ ಗೇಮ್ಸ್ ಆಡ್ಸೋಣ ಅಂತ. ಈ ಗೇಮ್ ಬರೀ ಮಹಿಳೆಯರಿಗಿದ್ದರಿಂದ ಅವ್ರು ಮಾತ್ರ ಆಡ್ತಿದ್ರು. ತಮ್ಮ ಹಣೆ ಮೇಲೆ ಬಿಸ್ಕೆಟ್ ಇಟ್ಟು ಅದನ್ನು ಫಸ್ಟ್ ಯಾರು ಹೆಡ್ ಶೇಕ್ ಮಾಡಿ ತಿಂತಾರೆ ಅವರು ಫೈನಲ್ ರೌಂಡ್ಗೆ ಸೆಲೆಕ್ಟ್ ಆಗ್ತಿದ್ರು. ಎಷ್ಟು ಜನ ಫೈನಲ್ ರೌಂಡಿಗೆ ಸೆಲೆಕ್ಟ್ ಆದರೂ ಅವ್ರನ್ನೆಲ್ಲ ಇನ್ನೊಂದ್ಸಲಿ ಗೇಮಿಗೆ ಬಿಟ್ಟು ಅದರಲ್ಲಿ ಯಾರು ವಿನ್ ಆದರೂ ಫಸ್ಟ್, ಸೆಕೆಂಡ್, ಥರ್ಡ್ ಅವರಿಗೆ ಅಲ್ಲೇ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ವಿ. ಫಸ್ಟ್ ಹೋಗಿದಾಗ ನಾವೇನು ಪರ್ಚೇಸ್ ಮಾಡಿರಲಿಲ್ಲ, ಜಸ್ಟ್ ಹಾಗೆ ನೋಡ್ಕೊಂಡು ಬಂದಿದ್ವಿ. ನಮಗೆ ವಹಿಸಿದಂತಹ ಗೇಮ್ಸ್ನೆಲ್ಲ ಆಡಿಸಿ ನಾನು ನಮ್ಮ ಮಕ್ಕಳ ಹತ್ರ ಪರ್ಚೇಸ್ ಮಾಡೋಣ ಅಂತ. ಏನೇನು ಪರ್ಚೇಸ್ ಮಾಡಿದ್ವಿ ಅಂತ ನೀವೇ ನೋಡಿ. ಫಸ್ಟ್ ಎಳ್ನೀರು, ಹಾಗೆ ಸ್ವೀಟ್. ನೆಕ್ಸ್ಟ್ ಹೋಗಿದೆ ಗೋಲ್ಗಪ್ಪ ತಿನ್ನೋಣ ಅಂತ, ಬಟ್ ಅಲ್ಲಿ ಖಾಲಿಯಾಗಿತ್ತು. ಲಾಸ್ಟ್ ಪ್ಲೇಟ್ ಸೇಲ್ ಆಗ್ತಿತ್ತು, ಜಸ್ಟ್ ವೀಡಿಯೋ ಮಾಡಿದ್ವಿ. ಸೊಪ್ಪು ತಗೊಳ್ಳೋಣ ಅಂತ ಹೋದ್ವಿ. 10 ರೂಪಾಯಿಗೆ 3 ಸೊಪ್ಪು ಕೊಟ್ಟರು, ತುಂಬ ಖುಷಿ ಆಯಿತು. ಹಾಗೆ ನೆಕ್ಸ್ಟ್ ಹೋಗಿದ್ದೆ ಜ್ಯೂಸ್ ಕುಡಿಯೋಣ ಅಂತ. ಜ್ಯೂಸ್ ತುಂಬ ಚೆನ್ನಾಗಿತ್ತು. ಅದರಲ್ಲಿ ಚಿಯಾ ಸೀಡ್ಸ್, ಡ್ರೈ ಫ್ರೂಟ್ಸ್, ಮಿಲ್ಕ್ ಇದನ್ನೆಲ್ಲ ಹಾಕಿ ಮಾಡಿದರು, ತುಂಬ ಚೆನ್ನಾಗಿತ್ತು. ಅದನ್ನು ಕುಡಿದು ನಾವು ಹೋಗಿದ್ದು ನೆಕ್ಸ್ಟ್ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂತ. ಭರ್ಜರಿ ಬ್ಯಾಟಿಂಗ್ ಮಾಡಿ ನಾವು ನೆಕ್ಸ್ಟ್ ಹೋಗಿದ್ದೆ ರಂಗೋಲಿ ಕಾಂಪಿಟೇಷನ್ ನಡೀತಾ ಇರೋ ಜಾಗಕ್ಕೆ. ರಂಗೋಲಿ ಕಾಂಪಿಟೇಷನ್ಗೆ ತುಂಬ ಜನ ಪಾರ್ಟಿಸಿಪೇಟ್ ಮಾಡ್ತಿದ್ರು. ಒಂದಕ್ಕಿಂತ ಒಂದು ರಂಗೋಲಿ ತುಂಬ ಚೆನ್ನಾಗಿತ್ತು. 2 ಕ್ಲಾಸಲ್ಲಿ ರಂಗೋಲಿ ಫುಲ್ ಆಗಿತ್ತು. ಯಾವುದಕ್ಕೆ ಫಸ್ಟ್ ಪ್ರೈಸ್ ಕೊಡೋಣ, ಸೆಕೆಂಡ್ ಪ್ರೈಸ್ ಕೊಡೋಣ, ಥರ್ಡ್ ಪ್ರೈಸ್ ಕೊಡೋಣ ಅಂತ ನಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿತ್ತು. ಟಫ್ ಕಾಂಪಿಟೇಷನ್ ಇದ್ರೂ ರಂಗೋಲಿ ಕಾಂಪಿಟೇಷನ್ಗೆ ಯಾವ ಟೀಚರ್ಸ್ನ ಅಲೋಟ್ ಮಾಡಿದ್ರು ಅವರು ಪ್ರತಿಯೊಂದು ಡೀಟೇಲ್ಸ್ನ ನೋಡಿ ಪ್ರೈಸ್ ಅನೌನ್ಸ್ ಮಾಡಿದ್ರು. ನೆಕ್ಸ್ಟ್ ನಾವು ಹೋಗಿದ್ದೆ ಜೆಂಟ್ಸ್ ಆಡ್ತಿದ್ದಂತಹ ವಾಲಿಬಾಲ್ನ ನೋಡೋಣ ಅಂತ. ವಾಲಿಬಾಲ್ ಅಂತೂ ತುಂಬ ಎಕ್ಸೈಟಿಂಗ್ ಆಗಿ ನಡೀತಾ ಇತ್ತು. ಅದರಲ್ಲೂ ತುಂಬ ಚೆನ್ನಾಗಿ ಆಡಿ ವಿನ್ ಆಗಿದ್ದವ್ರಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಎಲ್ಲ ಮುಗಿಸಿ ನಾವು ಹೋಗಿದ್ದೆ ಡ್ಯಾನ್ಸ್ ಮಾಡೋಣ ಅಂತ. Thanks for watching.